ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಪತ್ರಿಕಾ ಬಳಗಕ್ಕೂ ಮಾಧ್ಯಮ ಮಿತ್ರರಿಗೂ ನಿರ್ದೇಶಕರಿಗೂ ಬಂದಂಥ ಎಲ್ಲ ಕಲಾವಿದರಿಗೂ ನನ್ನ ಅನೇಕ ವಂದನೆಗಳು. ಉಡಾಳ ಅಂದರೆ ಇದು ಉತ್ತರ ಕರ್ನಾಟಕದ ಒಂದು ಹಾಸ್ಯ ಮಿಶ್ರಿತ ಹೆಸರು. ಇದು ನಾನು ಆವಾಗ ಅನ್ಕೊಂಡೆ, ಅಮೂಲವ್ರು ಹೇಳಿದರು ಈಗ ನೀವು ಬೇಕಾಗೈತೆ ಒಂದು ಸ್ವಲ್ಪ ದಿವಸ ಕೆಲಸ ಆಯ್ತು ಅಂದಾಗ ಏನಿಟ್ಟು ಹೆಸರು ಉಡಾಳ ಅಂದರು. ನಮ್ಮ ಕಡೆ ಉತ್ತರ ಕರ್ನಾಟಕ ಹೇಳ್ತಾರೆ ಭಾರಿ ಉಡಾಳದನು ಹೋಮರಾಯವ ಅಂದರೆ ಹಾಸ್ಯ ಮಿಶ್ರಿತ. ಇಲ್ಲಿ ಕಥೆನೂ ಇದೆ, ಹಾಸ್ಯನೂ ಇದೆ, ಪ್ರತಿಯೊಂದು ಪ್ರೇಕ್ಷಕರಿಗೆ ಏನು ಬೇಕು ಎಲ್ಲವೂ ಇದೆ. ಮೇಲಾಗಿ ನಮ್ಮ ಯೋಗರಾಜ ಭಟ್ರು ಶಿಷ್ಯರು ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಅಂದಮೇಲೆ ಎಲ್ಲ ಅನುಭವಗಳು ತೆರೆಯಿರುತ್ತೆ. ಅದು ಭಾಳ ಸಂಭವಿತರು. ಯಾಕಂದರೆ ನಾನು ಯೋಗರಾಜ ಭಟ್ರು ಸರ್ದು ದನ ಕಾಯವನ್ನು ಮಾಡಿದೆ, ಕರ್ನಾಟಕ ದಮನಕ ಮಾಡಿದೆ. ಅವ್ರ ಜೊತೆ ಇದ್ದಾಗ ಭಾಳ ಒಂದು ಡ್ರೆಸ್ ಆಗ್ಬೋದು, ಮೇಕಪ್ ಆಗ್ಬೋದು, ಪಾತ್ರ ಆಗ್ಬೋದು, ಶೈಲಿ ಪ್ರತಿಯೊಂದು ಅಮೂಲವ್ರು ಹೇಳ್ತಿದ್ರು. ಹಾಗಾಗಿ ನನಗೊಂದು ಕಡೆ ಎಲ್ಲೂ ಅನಿಸಿತ್ತು ಇಷ್ಟಿದೆಲ್ಲ ಭಾಳಷ್ಟು ಇದ್ದಾರೆ ಇವರು ಅನುಭವ ಆಗಿದ್ರೆ ಏನೋ ಇವರು ಒಂದು ಒಳ್ಳೆ ಯೋಗ ಇದೆ ಅಂತ ನನಗೆ ಎಲ್ಲೋ ಅನಿಸುತ್ತೆ. ಅದನ್ನು ಹೇಳಿ ಇವತ್ತು ಹೇಳ್ತಾ ಇದ್ದೆ ನಾನು. ಯಾಕಂದರೆ ಹಾಗಾಗಿ ಅವರು ಕೂಡ ಅವ್ರ ತಾಯಿಯವರು ಕೂಡ ರಂಗಭೂಮಿಯಿಂದ ಬಂದವರು. ಹಾಗಾಗಿ ಉತ್ತರ ಕರ್ನಾಟಕದ ಏನು ಹಳೆಯ ಮಾತು, ಹಳ್ಳಿಯಲ್ಲಿ ಆಡುವಂಥ ಮಾತುಗಳು ಎಲ್ಲವೂ ಇದೆ. ಇದು ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ, ಮತ್ತು ಏನೋ ಇಷ್ಟ ಆಗ್ತದೆ. ಮತ್ತು ಆಮೇಲೆ ಅಮೂಲವ್ರಿಗೆ ಒಂದು ಒಳ್ಳೆಯದಾಗಲಿ, ದೇವರವ್ರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯ, ಕೀರ್ತಿ, ಸಂಪತ್ತು ಎಲ್ಲವೂ ಕೊಡಲಿ. ಈ ಸಿನಿಮಾ ಇಡೀ ಕರ್ನಾಟಕ ತುಂಬ ಓಡಾಡಿ ಬರಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್. ನೀವಿದ್ದೀರಾ ಸಿನಿಮಾದಲ್ಲಿ ಅಂದ್ರೆ ಅದಕ್ಕೊಂದು ಬೇರೆನೆ ಕಲೆ. ಎಲ್ಲರಿಗೂ ನಮಸ್ಕಾರ. ತುಂಬ ದಿವಸ ಆಗಿತ್ತು ನಾನು ಟ್ರೈಲರ್ ಟೀಸರ್ ಕಾರ್ಯಕ್ರಮಗಳಿಗೆ ಬಂದು. ಕಾರಣಾಂತರಗಳೇನೆಂದರೆ ಸಿನಿಮಾ ಶೂಟಿಂಗ್ ಏನೋ ಕಂಟಿನ್ಯೂಸ್ ಆಗಿರ್ತಾ ಇತ್ತು. ಏರುಪೇರಾಗಿ ದಿನಾಂಕಗಳ ಹೊಂದಾಣಿಕೆ ಆಗದೆ ಬರೋಕ್ಕಾಗ್ತಲ್ಲ. ಇವತ್ತು ಉಡಾಳಗೋಸ್ಕರ ಹಾರಿ ಮೈಸೂರಿನಿಂದ ಇಲ್ಲಿಗೆ ಬೆಂಗಳೂರಿಗೆ ಬಂದಿದ್ದೀನಿ. ಈಗ ಇವತ್ತು ಫ್ರೀ ಇದ್ದೆ. ಮೊದಲೇ ಸಾರಿ ಹೇಳಬೇಕು ಅಂತಂದರೆ ಉಡಾಳ ಭಾಳ ಒಳ್ಳೆಯ ಸಿನಿಮಾ, ಇಷ್ಟಪಟ್ಟು ಮಾಡಿದಂಥ ಸಿನಿಮಾ. ನನ್ನ ಭಾಗ್ಯ ಈ ಸಿನಿಮಾದಲ್ಲಿ ಮಾಡೋದು. ನಾನು ಮೊದಲನೇ ಸಿನಿಮಾ ಪಂಚತಂತ್ರ ಯೋಗರಾಜ್ ಸರ್ ಜೊತೆ ಮಾಡಿದೆ. ಅದಾದ ನಂತರ ಯೋಗರಾಜ ಶಿಷ್ಯರು ಯಾರ್ಯಾರಿದ್ದರು ಎಲ್ಲ ಸಿನಿಮಾದಲ್ಲೂ ಮಾಡಿದೆ ನಾನು. ಥ್ಯಾಂಕ್ ಯು ಸರ್. ಎಲ್ಲೋ ಗ್ಯಾಂಗ್ ರವೀಂದ್ರ ಆಗ್ಬೋದು, ಅಮರ ಪ್ರೇಮಿ ಅರುಣ್ ಪ್ರವೀಣ್, ಆಮೇಲೆ ಇನ್ಸ್ಟೆಂಟ್ ಕಾಫಿ ಪುನೀತ್ ಮತ್ತು ಉಡಾಳ ಅಮೋಲ್, ಎಲ್ಲವೂ ಒಂದೊಂದು ಅನುಭವ. ಒಂದು ಥಾಟ್ ಆಫ್ ಸ್ಕೂಲ್ ಅಂತ ನಾವೇನು ಹೇಳ್ತೀವೋ ಆ ರೀತಿ ಎಲ್ಲರನ್ನೂ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಅತ್ಯಂತ ಸಬಲರಾಗಿ. ಆಮೇಲೆ ಕರೆಕ್ಟ್ ಪದವಿ ಪೂರ್ವ ಕಾಲೇಜು ಹರಿಪ್ರಸಾದ್ ಸರ್ ಅವರಲ್ಲೂ ಮಾಡಿದೆ ನಾನು. ಒಂದು ಥಾಟ್ ಆಫ್ ಸ್ಕೂಲು ಅಲ್ಲಿ ಸಮರ್ಥರಾಗಿ ಸಬಲರಾಗಿ ಆ ಒಂದು ಯೂನಿವರ್ಸಿಟಿಯಿಂದ ಹೊರಗಡೆ ಹೋಗೋ ವಿದ್ಯಾರ್ಥಿಗಳು ಎಷ್ಟೆಷ್ಟು ಸಬಲರಾಗಿರ್ತಾರೆ ಅದಕ್ಕೆ ಅವ್ರು ಮಾಡೋ ಪ್ರತಿಯೊಂದು ಸಿನಿಮಾವು. ಅದರಲ್ಲಿ ತುಂಬ ಮುಕುಟಪ್ರಾಯವಾದಂಥ ಸಿನಿಮಾ ಅಂತಂದರೆ ಉಡಾಳ ಅಂತ ನಾನು ವೈಯಕ್ತಿಕವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ಅಮೂಲ್ ಅವರು ಅವರ ನೆಲದ ಬಿಜಾಪುರ ಅವರ ಹುಟ್ಟೂರು. ಆ ಹುಟ್ಟೂರಿನ ಎಲ್ಲ ಸತ್ವವನ್ನು ಬಹುಶಃ ಟ್ರೈಲರ್ ನೋಡಿದ್ರೆ ನಮಗೆಲ್ಲವೂ ಗೊತ್ತಾಗುತ್ತೆ. ಅಲ್ಲಿಯ ಸರ್ಕಲ್ಗಳಾಗ್ಬೋದು, ಅಲ್ಲಿಯ ಮಾನ್ಯುಮೆಂಟ್ಸ್ ಆಗ್ಬೋದು, ಅಲ್ಲಿಯ ಭಾಷೆ ಆಗ್ಬೋದು, ಅಲ್ಲಿಯ ಸೊಗಡನ್ನು ಇಲ್ಲಿ ನೋಡಿದ್ರೆ ಅದು ವಾಸನೆ ಸಿಗುತ್ತೆ. ಆ ಬಿಜಾಪುರದ ವಾಸನೆ, ಉತ್ತರ ಕರ್ನಾಟಕದ ವಾಸನೆ. ಪ್ರತಿಯೊಬ್ಬ ಕಲಾವಿದರು, ಬಹುಶಃ ನಾನು ಮತ್ತೆ ಇನ್ನೊಬ್ರು ಯಾರೋ ಇಬ್ಬರೇ ಅನಿಸುತ್ತೆ ಅಲ್ಲಿ ಹೊರಗಡೆಯವರು, ಇನ್ನು ಉಳಿದವರು ಎಲ್ಲರೂ ಕೂಡ ಅದೇ ಭಾಗದವರು. ಭಾಳ ಅತ್ಯುತ್ತಮವಾಗಿ ಸಿನಿಮಾವನ್ನು ಮಾಡಿದ್ದಾರೆ. ಅಮೂಲ್ ಅವರಿಗೆ ನಿಜಕ್ಕೂ ಒಳ್ಳೆಯದಾಗಲಿ. ಹಾಗೆ ಪೃಥ್ವಿ ಅಂತೂ ನಿಜವಾಗ್ಲೂ ಉಡಾಳ ಆಗ್ಬಿಟ್ಟಿದೆ ಈ ಸಿನಿಮಾದಲ್ಲಿ. ಅದು ಭಟ್ರ ಆಶೀರ್ವಾದ. ಮೇಡಮ್ ಹೇಳ್ದಾಗೆ ಭಟ್ರು ದೊಡ್ಡ ಉಡಾಳ್ರೆ. ಆ ತುಂಟುತನ ಇದೆಯಲ್ಲ ಅದು ಎಂಥ ಸೊಗಸು ಅಂತಂದರೆ ಆ ಸೆಟ್ಟಲ್ಲಿ ಕೆಲಸ ಮಾಡೋರಿಗೆ ಅದು ಮಜಾ ಸಿಗುತ್ತೆ. ಅದನ್ನು ನಮ್ಮ ಇನ್ನೊಬ್ಬ ಉಡಾಳ ಅಮೂಲು ಕೂಡ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. ಇಡೀ ಬೆಳಿಗ್ಗೆ ಬಂದು ಶುರು ಆದರೆ ಸಂಜೆವರೆಗೂ ನಮ್ಮನ್ನು ಸರಿಯಾಗಿ ಹಿಂಡುತ್ತಾರೆ ಅಂದ್ರೆ ಹಂಗೆ ಹಿಂಡಲ್ಲ. ಆದರೆ ಯಾವುದು ಹಿಂಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಮನೆಗೆ ಹೋಗಿ ಮಲಗಿದಾಗಲೇ ಗೊತ್ತಾಗೋದು, ಇಷ್ಟು ನಮ್ಮ ಹಿಂಡಿದ್ದಾರೆ ಇವರು ಅಂತಂತ. ಅಷ್ಟರ ಮಟ್ಟಿಗೆ ಕೆಲಸ ತೆಗಿತಾರೆ. ಎಲ್ಲೂ ಬೇಜಾರು ಮಾಡ್ಕೊಳ್ಳಲ್ಲ, ಅಸಹನೆ ತೋರಿಸಲ್ಲ, ಪ್ರೀತಿಯಿಂದನೇ
ಆ ಬೈಗಳೂ ಪ್ರೀತಿಯೇ. ಆಮೇಲೆ ಅವ್ರು ಬೈಲಿಲ್ಲ ಅಂದ್ರೆ ಕೆಲಸವೇ ಆಗಲ್ಲ. ಭಟ್ರಂತೂ ಬೈಲಿಲ್ಲ ಅಂದ್ರೆ ಕೆಲಸವೇ ಆಗಲ್ಲ. ಆ ಬೈಗಳನ್ನೇ ಒಂದ್ ರೀತಿ ಎಲ್ಲರೂ ಮೃಷ್ಟಾನ್ನ ಭೋಜನದ ರೀತಿ ಸವಿದು ಕೆಲಸ ಮಾಡ್ತಾರೆ. ಅದು ನನ್ನ ಅನುಭವ. ಹಾಗಾಗಿ ಅವ್ರ ಇಡೀ ತಂಡ, ಅವರ ಯೂನಿವರ್ಸಿಟಿಯಿಂದ ಬಂದಿರೋಂಥ ಎಲ್ಲ ನಿರ್ದೇಶಕರು ಬಹಳ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ವಿಷಯಾಧಾರಿತವಾದಂಥ ಸಿನಿಮಾಗಳನ್ನ ಮಾಡಿದ್ದಾರೆ, ಮೌಲ್ಯಯುತವಾದಂಥ ಸಿನಿಮಾಗಳನ್ನ ಮಾಡಿದ್ದಾರೆ. ಜನಗಳಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟು ಆ ನಿಟ್ಟಿನಲ್ಲೇ ಶ್ರಮ ವಹಿಸಿದ್ದಾರೆ. ಹಾಗಾಗಿ ಇಡೀ ತಂಡಕ್ಕೆ ನನಗೂ ಸೇರಿಸಿ ಶುಭಾಶಯಗಳನ್ನ ಹೇಳ್ತೀನಿ. ಸಿನಿಮಾ ಚೆನ್ನಾಗಿ ಓಡಲಿ. ಜೊತೆಗೆ ನೀವು ಮಾಧ್ಯಮ ಮಿತ್ರರೇನಿದ್ರು, ಇದು ಬಹಳ ವಿಶೇಷ ಸಿನಿಮಾ. ನಾನು ಪ್ರತಿ ಸಾರಿ ಹೋದಾಗಲೂ ವೇದಿಕೆ ಮೇಲೆ ಹೇಳ್ತಾ ಇರ್ತೀನಿ, ಕನ್ನಡ ಯಾವತ್ತೂ ಕೂಡ ಏರುಗತಿಯಲ್ಲಿ ಇರ್ತದೆ, ಮೇರು ಸ್ಥಿತಿಯಲ್ಲಿ ಇರ್ತದೆ. ಅದು ಯಾವತ್ತೂ ಕಡಿಮೆ ಆಗಲ್ಲ. ಅದಕ್ಕೆ ನಮ್ಮೆಲ್ಲರ ಏನಂತೀವಿ ವೈಯಕ್ತಿಕವಾದಂತಹ ಕಾಳಜಿಯಿಂದ ಅದನ್ನು ಮುಂದೆ ತಗೊಂಡೋಗ್ಬೇಕು, ಮಾತಾಡಬೇಕು, ಅದನ್ನು ನೋಡಬೇಕು, ನೋಡಿಸೋ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನಿಸಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್, ಬಹಳ ಅದ್ಭುತವಾಗಿ ಮಾತಾಡಿದ್ರಿ.